ಅಧ್ಯಕ್ಷರೇ, ನಿಮ್ಮಂಥವ್ರು ಎಲ್ಲೇ ಒಬ್ಬೊಬ್ಬರು ದೇಶಭಕ್ತರು ಅದಾರ ಈ ದೇಶ. ಈ ರೀತಿ ಯಾಕೆ ಎಲ್ಲ ನನಗಿಂತ ಜಾಸ್ತಿ ದೇಶಭಕ್ತರಲ್ಲಿದ್ದಾರೆ. ಅಧ್ಯಕ್ಷರೇ, ಅಲ್ಲ ಅವ್ರು ಏನು ನೀವು ಯಾಕೆ ಎದ್ದು ಹೇಳ್ತೀರಿ? ಅಧ್ಯಕ್ಷರೇ, ಅಲ್ಲ ಅಧ್ಯಕ್ಷ, ಒಳ್ಳೇದು ಎಲ್ಲರೂ ಕೂಡ ದೇಶಭಕ್ತರನ್ನೇ ಜನ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಒಳ್ಳೇದನ್ನು ಹೇಳಿದಾಗ ನಾವು ನಿಮ್ಮನ್ನ ಅಭಿನಂದಿಸಬೇಕು, ಅದು ನಮ್ಮ ಧರ್ಮ. ಈಗ ನನಗೆ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನಿಸಬೇಡಿ ನೀವು ಐದರಲ್ಲಿ. ನನ್ನ ಬಿಟ್ಟು ನನ್ನಷ್ಟೇ ನೀವು ಬೇಗ ಮಾತಾಡಿ ಮುಗಿಸಿ ನಾವು ಈ ಒಂದು ಬಗ್ಗೆ ಮತ್ತೆ ಚರ್ಚೆ ಮಾಡುವ. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಅಲ್ಲ ನಮ್ಮ ಸ್ಟಾರ್ಟ್ ಮಾಡ್ತೇನೆ. ಆಯ್ತಪ್ಪ, ಮಾತಾಡಿ. ದಟ್ ಇಸ್ ದ ಬೆಸ್ಟ್ ವೇ ಆಫ್ ಟಾಕಿಂಗ್. ಅದು ಮುಂಚೆಲ್ಲ ಮಾತಾಡಿದವರು ಇದ್ದಾರೆ, ಮಾತಾಡಿ. ನಾನು ಹೇಳಿದ್ದು ಅವ್ರು ಬೈದದಕ್ಕಲ್ಲ, ಆ ಶಬ್ದಗಳನ್ನ ಸದನದಲ್ಲಿ ಬಳಸಬಾರದು ಅನ್ನೋದು ಅಷ್ಟೇ ನನ್ನ ಆಕ್ಷೇಪಣೆ. ಹೇಳಿದ್ದಾರೆ ಇವತ್ತು ಬಗ್ಗೆ ಅರಗ ಜಾನಂದವ್ರೆ ನಿಯಮಾವಳಿ ಪ್ರಕಾರ ಬೈಯಕ್ ಬರಲ್ಲ. ತಾವು ಅಧ್ಯಕ್ಷರೇ ಬೈಯಕ್ ಬರೋದಿಲ್ಲ. ಯಾವ ಶಬ್ದಗಳನ್ನ ಬಳಸಬೇಕು, ಯಾವ ಶಬ್ದಗಳನ್ನ ಬಳಸಬಾರದು ಅಂತ ಸದನದಲ್ಲಿ ಪಾಕಿಸ್ತಾನ ಬಗ್ಗೆ ಕಂಟಿನ್ಯೂ ಮಾಡಿ ಯಾವುದೇ ಶಬ್ದಗಳನ್ನ ಉಪಯೋಗ ಮಾಡ್ಲಿಕ್ಕೆ ತಾವು ಏನು ಇವತ್ತು ಹೇಳಿದ್ದೀರಿ, ನಿಜವಾಗಿಯೂ ನೀವೊಬ್ರು ದೇಶಭಕ್ತರ ತಿಳಿಸ. ಆಯ್ತು, ನಿಮ್ಮ ಮುಂದೆ ತಗೊಂಡೋಗಿ. ಹಿಂಗೆ ಬಂದ್ರೆ ಯಾರು ಏನೋ ನೋಡಿ ಅಧ್ಯಕ್ಷರೇ, ನಾವು APJ ಕಲಾಂ ಅವ್ರನ್ನ ಗೌರವಿಸ್ತೀವಿ. ಅವ್ರನ್ನ ಈ ದೇಶದ ರಾಷ್ಟ್ರಪತಿ ಮಾಡಿದವರು ನಾವೇ ಭಾರತೀಯ ಜನತಾ ಪಾರ್ಟಿಯವರು. ಅಧ್ಯಕ್ಷರೇ, ಇವತ್ತು ನಿಮ್ಮನ್ನ ಅಧ್ಯಕ್ಷರಾಗಿ ನಾವು ಗೌರವ ಯಾಕೆ ಇಲ್ಲಿ ಅವ್ರು ಇಲ್ಲೆಲ್ಲ ನಾವೆಲ್ಲ ಭಾರತೀಯರು, ಅವ್ರು ಬೇರೆಯವರು ಅಷ್ಟೇ ಸಬ್ಜೆಕ್ಟ್. ನಾವೆಲ್ಲರೂ ಕೂಡ ಭಾರತೀಯರು. ಭಾರತ ಒಂದು, ಭಾರತೀಯರು ಒಂದು. ಹೌದು, ಭಾರತೀಯರಾದ ಪಾಕಿಸ್ತಾನ ಪರವಾಗಿ ಹೊತ್ತು ಬಿಸಾಡುವ. ಈಗ ಪಾಯಿಂಟ್ ಬನ್ನಿ. ಈಗ ನೀವು ಅವ್ರ ಬಗ್ಗೆ ಮಾತಾಡಕತ್ತೀವಿ ನಾವು. ಅದು ನಾವೆಲ್ಲ ಒಟ್ಟು ಸೇರಿ ಒದ್ದು ಬಿಸಾಡಬೇಕು. ನಿನ್ನೆ ಚುನಾವಣೆ ಫಲಿತಾಂಶ ಆಯ್ತು. ಫಲಿತಾಂಶ ಆದ್ಮೇಲೆ ಸಹಜವಾಗಿ ಕಾಂಗ್ರೆಸ್ ಪಾರ್ಟಿಗೆ ಜಯಕಾರ ಹಾಕ್ಬೋದು, ಈ ಅಭ್ಯರ್ಥಿಗೆ ಜಯಕಾರ ಹಾಕ್ಬೋದು, ಎಲ್ಲನೂ ಸರಿ. ಆದರೆ ಪಾಕಿಸ್ತಾನ ಎಲ್ಲಿದು ಮಾತ್ರ ಇದು ಏನು ಅವಶ್ಯಕತೆ ಇತ್ತು ಪಾಕಿಸ್ತಾನದ್ದು? ಇದು ನಾವೇನು ಸೃಷ್ಟಿ ಮಾಡಿಲ್ಲ. ಇಡೀ ಏನು ನಮ್ಮ ಮಾಧ್ಯಮಗಳು, ಅದು ನಮ್ಗೆ ಗೊತ್ತಿಲ್ಲ ಅಧ್ಯಕ್ಷರು. ತಾವು ಬಾಲಬ್ರು ಕರೆದಿದ್ರೆ ನಾವು ಅಲ್ಲಿ ಊಟಕ್ಕೆ ಬಂದಿದ್ದೀವಿ, ಊಟ ಮಾಡಕತ್ತಿದ್ದೀವಿ. ಅವಾಗ ಸುದ್ದಿ ಬತ್ತು ಹಿಂಗೆ ಏನೋ ಘಟನೆ ಆಗಿದೆ ವಿಧಾನಸಭೆಯಲ್ಲಿ. ಅಲ್ಲ, ನಾನು ಬಾಲಬ್ರಿಗೆ ಯಾಕೆ ಕರೆದಂತ ಹೇಳಿದ್ರೆ, ಇಲ್ಲ ನೀವೆಲ್ಲ ಕೂಡ ಯಾವ ಹೋಟೆಲಲ್ಲಿ ಹೋಗಿ ಬಾಡಿಗೆಯಲ್ಲಿ ಕೂತ್ಕೊಂಡು ಈಗ ನಿಮ್ಮ ಸ್ವಂತ ಮನೆ ಅದು, ಅಲ್ಲಿ ಬಂದು ಊಟ ಮಾಡಿ ಅಂತ ಕರೆದಿದ್ದೆ. ಇಲ್ಲ, ಒಳ್ಳೆ ಕೆಲಸ ಮಾಡಿರಿ ಅಧ್ಯಕ್ಷರೇ. ಅಲ್ಲಿ ಜೂಜಾಟ ಒಂದು ಅವಕಾಶ ಕೊಡಬೇಡ್ರಿ ಅಷ್ಟೇ. ಈ ಇಸ್ಪೇಟ್ ಕಂಪ್ನಿ ಮೊನ್ನೆ ಒಂದು ಯಾವುದೋ ಹೋಟೆಲ್ನಲ್ಲಿ 20 ಆಯ್ತು, ಗೆಲ್ಲಿಕ್ಕೆ ಬನ್ನಿ, ಅದು ಬಿಡಬೇಡಿ. ಅದು ಮತ್ತೆ ಚರ್ಚೆ ಮಾಡಿ ಬೇಡ. ಈಗ ಇದು